ನಮಸ್ಕಾರ. ನಾನು ನರೇಶ್ ಅಸ್ವು ಅಂತ MBA UBT ಕಾಲೇಜಲ್ಲಿ ಮಾಡ್ತಿದ್ದೀನಿ. ಇವತ್ತೇನಪ್ಪ ಅಂದರೆ ಜೀವನ್ ಸರ್ವನ್ನ ಸಂದರ್ಶನ ಮಾಡ್ತಿದ್ದೀವಿ. ಇವರು ಸರ್ಕಾರಿ ಕಾಲೇಜಲ್ಲಿ ವಿಜ್ಞಾನ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ದಾರೆ. UBT ಡೈರೀಸ್ ಕಾರ್ಯಕ್ರಮಕ್ಕೆ ಸ್ವಾಗತಗಳು. ಥ್ಯಾಂಕ್ ಯು. ನಿಮ್ಮ ಆರಂಭಿಕ ಪ್ರಮಾಣದ ಬಗ್ಗೆ ನಿಮ್ಮ ಹೇಳಬಲ್ಲಿರಾ? ನೀವು ಎಲ್ಲವೂ ನಿಮಗೆ ಎಲ್ಲಿಂದ ಪ್ರಾರಂಭವಾಯಿತು? ನಾನು ಮೊದಲನೇದಾಗಿ ನನ್ನ ಶಿಕ್ಷಣವನ್ನು ನನ್ನ ಹುಟ್ಟೂರಿನಲ್ಲಿ ಪಡೆದೆ. ನಂತರದಲ್ಲಿ ನಾನು ಹೈಯರ್ ಎಜುಕೇಷನ್ಗಾಗಿ ದಾವಣಗೆರೆಗೆ ಬಂದು ದಾವಣಗೆರೆಯಲ್ಲಿ ನನ್ನ ಡಿಗ್ರಿ ಹಾಗೂ BEd ಹಾಗೂ ಮಾಸ್ಟರ್ ಡಿಗ್ರಿಯನ್ನು ಮಾಡಿದ್ದೇನೆ. ಪ್ರಸ್ತುತ ನಾನು ವಿಜ್ಞಾನ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಯಶಸ್ಸಿನ ಮನಸ್ಥಿತಿ ಹೇಗಿರ್ಬೇಕಂತ ಹೇಳ್ತಿದ್ದೀರಾ? ಯಶಸ್ಸಿನ ಮನಸ್ಥಿತಿ ಯಾವಾಗಲೂ ಕೂಡ ನಾವು ಧನಾತ್ಮಕವಾಗಿ ಆಲೋಚನೆಯನ್ನು ಮಾಡಬೇಕು. ಧನಾತ್ಮಕವನ್ನು ಆಲೋಚನೆಯಾಗಿ ಮಾಡಿದಾಗಲ ಮಾತ್ರ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯ. ಯಶಸ್ಸು ಯಾವಾಗಲೂ ಸಿಗೋದಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಕಷ್ಟವನ್ನು ಪಡ್ತಾನೆ ಇರಬೇಕಾಗುತ್ತೆ. ಮತ್ತೆ ನಾಯಕತ್ವ ಮತ್ತು ನಿರ್ವಹಣೆ ಬಗ್ಗೆ? ನಾಯಕತ್ವ ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ ಪ್ರಮುಖವಾಗಿ ನಾಯಕತ್ವದ ಗುಣ ಇರಬೇಕು. ಎಲ್ಲರೂ ಕೂಡ ನಾಯಕರಾಗಕ್ಕಾಗಲ್ಲ. ನಾಯಕತ್ವ ಗುಣವನ್ನು ಹೊಂದಿರೋರು ಮಾತ್ರ ಏನಾಗಬೇಕಾಗುತ್ತೆ ಅಂತ ಹೇಳಿ ನಾಯಕರಾಗ್ಲಿಕ್ಕೆ ಆಗ್ತದೆ. ನಾಯಕತ್ವ ಗುಣ ಅಂದರೆ ಒಂದು ತಂಡವನ್ನು ಕಟ್ಟುವಂಥ ಸಾಮರ್ಥ್ಯ ಇರೋರು, ಆ ತಂಡವನ್ನು ಮುನ್ನಡೆಸಿಕೊಂಡು ಹೋಗುವಂತಹ ಗುಣಗಳಿದ್ರೆ ಮಾತ್ರ ಅವ್ರು ಏನಾಗ್ಲಿಕ್ಕೆ ಆಗುತ್ತೆ, ನಾಯಕತ್ವವನ್ನು ವಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ವಹಿಸ್ಕೊಳ್ಳೋದು ಮಾತ್ರವಲ್ಲ, ಅದನ್ನ ಮುನ್ನಡೆಸ್ಕೊಂಡು ಹೋಗೋದು ತುಂಬಾ ಮುಖ್ಯ ಆಗ್ತದೆ ಇದರಲ್ಲಿ. ಈ ವಿದ್ಯಾರ್ಥಿಗಳಿಗೆ ಒಂದು ವೃತ್ತಿ ಸಲಹೆ ಬಗ್ಗೆ ವಿದ್ಯಾರ್ಥಿಗಳಿಗೆ ನಾನು ಮೊದಲನೇದಾಗಿ ವೃತ್ತಿ ಸಲಹೆಯನ್ನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು ಯಾವಾಗಲೂ ಕೂಡ ನಾವು ಪಾಸಿಟಿವ್ ಅಪ್ರೋಚನ್ನು ಇಟ್ಕೊಂಡಿರ್ಬೇಕು. ಹಾಗೂ ಒಳ್ಳೆಯದನ್ನ ಯಾವಾಗಲೂ ಕೂಡ ನಾವು ಏನು ಮಾಡ್ತಿರ್ಬೇಕು, ತಿಳ್ಕೊಳ್ತಾ ಇರಬೇಕು. ಸಮಾಜದಲ್ಲಿ ಅನೇಕ ವಿಚಾರಗಳು ಇರ್ತವೆ, ಕೆಟ್ಟದ್ದು ಇರ್ತವೆ, ಒಳ್ಳೆಯದೇ ಇರ್ತವೆ. ನಮ್ಮ ಮನಸ್ಥಿತಿ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ನಾವು ಯಾವಾಗಲೂ ಕೂಡ ಒಂದು ಪಾಸಿಟಿವ್ ಅಪ್ರೋಚ್ ಇಂದ ಹಿಡಿದು ಒಂದು ಟೀಮ್ ಬಿಲ್ಡಿಂಗ್ ಆಗಲಿ, ಒಂದು ನಾಯಕತ್ವದ ಗುಣ ಆಗಲಿ, ಅಥವಾ ನಾವು ಅಧ್ಯಯನ ಮಾಡೋದ್ರ ಜೊತೆಗೆ ಕೌಶಲ್ಯಗಳನ್ನು ಏನು ಮಾಡಬೇಕು, ಬೆಳೆಸ್ಕೊಂತ ಹೋದ್ರೆ ನಾವು ಯಾವುದೇ ರಂಗದಲ್ಲಿ ಬೇಕಾದ್ರೂ ಹೋದ್ರೂ ಕೂಡ ನಮಗೆ ಏನಾಗ ಸಾಧ್ಯ ಆಗ್ತದೆ ಅಂತ ಹೇಳಿದ್ರೆ ಒಂದು ಕೆಲಸವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಕೆಲಸದ ಜೊತೆಗೆ ಒಂದು ಒಳ್ಳೆ ಹೆಸರನ್ನು ಕೂಡ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ನೀವೊಂದು MBA ವಿದ್ಯಾರ್ಥಿಯಾಗಿದ್ದರೆ ನೀವು ಯಾವ ಕೌಶಲ್ಯಗಳ ಮೇಲೆ ಕೇಂದ್ರೀಕರಿಸ್ತಿದ್ದೀರಿ? ನಾನೊಬ್ಬ MBA ವಿದ್ಯಾರ್ಥಿ ಆಗಿದ್ರೆ ಮೊದಲನೇದಾಗಿ ಕಮ್ಯುನಿಕೇಷನ್ ಅನ್ನೋದು ತುಂಬ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಒಬ್ಬರನ್ನ ನಾವು ಯಾವ ರೀತಿ ಅಪ್ರೋಚ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ನಂತರ ಟೀಮ್ ಬಿಲ್ಡಿಂಗು, ನಾವು ಕೆಲಸ ಮಾಡೋದ್ರ ಜೊತೆಗೆ ನಮ್ಮ ಸುತ್ತಮುತ್ತ ರೀತಿ ಜನ ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದ್ರ ಮೇಲೆ ನಮ್ಮ ಕಂಪ್ನಿ ಪ್ರೋಗ್ರೆಸ್ ಹೋಗುತ್ತೆ. ತದನಂತರ ಒಂದು ಪಾಸಿಟಿವ್ ಅಪ್ರೋಚ್, ಯಾವುದೇ ವ್ಯಕ್ತಿಯನ್ನು ನಾವು ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ ಅವ್ರು ನಮ್ಮ ಮೇಲೆ ಏನಾಗಬೇಕು ಅಂತ ಹೇಳಿದ್ರೆ ಒಂದು ಒಳ್ಳೆಯ ಪಾಸಿಟಿವ್ ಆಗಿ ಗುಣಾತ್ಮಕ ಬಿದ್ದರೆ ಮಾತ್ರ ನಮ್ಮನ್ನು ಅವ್ರು ಅಪ್ರೋಚ್ ಮಾಡ್ತಾರೆ, ಇಲ್ಲಾಂದ್ರೆ ಅದು ಕಂಟಿನ್ಯೂಟಿ ಆಗೋದಿಲ್ಲ. ಹಾಗಾಗಿ ಇವೆಲ್ಲ ಗುಣಗಳನ್ನು ಕೂಡ ಹೊಂದಿಸ್ಕೋಬೇಕು. ಇದ್ರ ಜೊತೆಗೆ ಒಂದು ಮೌಲ್ಯಾಧಾರಿತವಾದಂತಹ ಗುಣಗಳನ್ನು ಕೂಡ ವಹಿಸ್ಕೊಂಡ್ಬಿಟ್ರೆ ಇವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಒಳ್ಳೆ ಯಶಸ್ಸಿನ ದಾರಿಗೆ ಹೋಗ್ಲಿಕ್ಕೆ ತುಂಬಾ ಸಹಕಾರಿಯಾಗ್ತದೆ. ನಿಮ್ಮ ಜೀವನ ಮತ್ತು ವೃತ್ತಿ ಜೀವನ ಮಾರ್ಗವನ್ನು ಬದಲಾಯಿಸಿದ ಒಂದು ಮಹತ್ವದ ತಿರುವು ಯಾವುದು? ನಾನು ಪದವಿನ ಪಡ್ಕೊಳ್ತಿರ್ಬೇಕಾದ್ರೆ ಯಾವುದೇ ರೀತಿಯಾದಂತಹ ನನ್ನ ಜೀವನದಲ್ಲಿ ಅಷ್ಟು ಬದಲಾವಣೆಯನ್ನು ಕಾಣಲಿಲ್ಲ. ಪದವಿಯ ನಂತರ ನಾನು BEd ಪದವಿಗೆ ಜಾಯಿನ್ ಆದ್ನಲ್ಲ, ಆ ಸಮಯದಲ್ಲಿ ನನ್ನ ವೃತ್ತಿ ಜೀವನವನ್ನೇ ಆ ಸಮಯ ಬದಲಾಯಿಸ್ಬಿಡ್ತು. ಅದು ನನಗೊಂದು ವೃತ್ತಿಯನ್ನ ಯಾವ್ದು ತಗೋಬೇಕಂತ ಗೊತ್ತಿದ್ದವನಿಗೆ ಒಂದು ವೃತ್ತಿಯನ್ನ ಕೊಡ್ತು. ತದನಂತರ ಈ ವೃತ್ತಿಯನ್ನೇ ನೀನು ಮುಂದೆ ಹೋಗ್ಬೇಕಂತ ನನಗೊಂದು ಮನಸ್ಥಿತಿ ಬಂತು. ನಾನು ಪ್ರಮುಖವಾಗಿ ನನ್ನ ಜೀವನದ ಘಟ್ಟದಲ್ಲಿ ನನ್ನ ಸಮಯವನ್ನು ಬದಲಾಯಿಸಿದ ಯಾವುದಪ್ಪ ಅಂತ ಹೇಳಿದ್ರೆ, ನಾನು ಯಾವಾಗ BEd ಜಾಯಿನ್ ಆಗಿ ಅದರಿಂದ ಕಂಪ್ಲೀಟ್ ಮಾಡ್ಕೊಂಡು ಬಂದಲ್ಲ ಆ ಟೈಮಲ್ಲಿ. ವ್ಯವಹಾರ ಮತ್ತು ಉದ್ಯಮದ ಬಗ್ಗೆ ವ್ಯವಹಾರ ಯಾವಾಗಲೂ ಕೂಡ ಏನಾಗಿರ್ಬೇಕು, ಪಾರದರ್ಶಕವಾಗಿರ್ಬೇಕು. ಉದ್ಯಮ ಯಾವಾಗಲೂ ಏನಾಗಿರ್ಬೇಕು, ಯಾರಿಗೂ ಕೂಡ ಕೆಡುಕನ್ನು ಬಯಸದೆ, ಯಾರಿಗೂ ಕೂಡ ಮೋಸವನ್ನು ಮಾಡದೆ ಎಲ್ಲದೂ ಕೂಡ ಸಮರ್ಪಕವಾಗಿ ನಡೆಸಿಕೊಳ್ಳುವಂತಹ ಧೈರ್ಯ, ಮನಸ್ಥಿತಿ ಎಲ್ಲರಲ್ಲೂ ಕೂಡ ಇರಬೇಕಾಗ್ತದೆ. ಹೊಸ ಪ್ರತಿಭೆಗಳನ್ನು ನೇಮಿಸಿಕೊಳ್ಳುವಾಗ ನೀವು ಯಾವ ಕೌಶಲ್ಯಗಳನ್ನು ನೋಡುತ್ತೀರಿ? ಹೊಸ ಪ್ರತಿಭೆಗಳು ಯಾವುದೇ ರಂಗದಲ್ಲಿ ಆಗಿದ್ರು ಹೊಸ ಪ್ರತಿಭೆಗಳು ಕೂಡ ಪ್ರತಿ ವರ್ಷ ಕೂಡ ಬಂದೇ ಬರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಯಾವ ಕೌಶಲ್ಯಗಳನ್ನು ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಅವ್ರು ದಿ ವೇ ಹಿ ಕಮ್ಯುನಿಕೇಟ್ಸ್, ವೇ ಶಿ ಕಮ್ಯುನಿಕೇಟ್ಸ್ ಅಂತ ಹೇಳಿದ್ರೆ, ಅವರು ಯಾವ ರೀತಿ ಇನ್ನೊಬ್ಬರ ಜೊತೆ ಸಂವಹನ ಮಾಡ್ತಾರೆ, ಯಾವ ರೀತಿ ಅವರು ಟೀಮನ್ನು ಕಟ್ತಾರೆ, ಯಾವ ರೀತಿ ಆ ಟೀಮನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ, ಯಾವ ರೀತಿ ಆ ಕಂಪ್ನಿಗೆ ಏಳಿಗೆಗೆ ಅಥವಾ ಒಂದು ಯಾವ್ದಾದ್ರು ಒಂದು ಬಿಸ್ನೆಸ್ಸಿನ ಪ್ರಗತಿಗೆ ಯಾವ ರೀತಿ ಅವರು ಮನಸ್ಥಿತಿಯನ್ನು ಹೊಂದಿದ್ದಾರೆ ಅನ್ನೋ ಆಧಾರದ ಮೇಲೆ ನಾವೇನು ಮಾಡ್ತೇವೆ, ಅವ್ರು ನೇಮಕ ಮಾಡ್ಕೋಬೇಕಾದ್ರೆ
ಅಂತಹ ಮನಸ್ಥಿತಿಯನ್ನು ನಾವೇನು ಮಾಡ್ತೀವಿ, ಪರಿಶೀಲನೆ ಮಾಡಿ ಅವ್ರನ್ನ ತೆಗೆದುಕೊಳ್ತೀವಿ. ಅನಿಶ್ಚಿತಿಯ ಪರಿಸ್ಥಿತಿಯಲ್ಲಿ ನೀವು ಪ್ರಮುಖ ನಿರ್ಧಾರಗಳನ್ನು ಹೇಗೆ ತೆಗೆದುಕೊಳ್ಳುತ್ತೀರಿ? ಅನಿಶ್ಚಿತ ಪರಿಸ್ಥಿತಿಯಲ್ಲಿ ಯಾವಾಗಲೂ ಕೂಡ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ನಂಬಿಕೆಯನ್ನು ಇಟ್ಕೊಂಡು, ಒಂದು ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ ಹಾಗೂ ಒಂದು ದೃಢ ನಂಬಿಕೆ, ಇವನ್ನೆಲ್ಲ ಇಟ್ಕೊಂಡು ಏನಾಗಬೇಕಾಗುತ್ತೆ, ನಾವು ಆ ಶಿಸ್ತಿತ ಸ್ಥಿತಿಯಲ್ಲೂ ಕೂಡ ನಾವು ಒಳ್ಳೆ ನಿರ್ಧಾರಗಳನ್ನು ತಗೊಳ್ಬೇಕು ಅಂತ ಹೇಳಿದ್ರೆ ಒಂದು ಧನಾತ್ಮಕ ಮನಸ್ಥಿತಿ ಇರಬೇಕು. ಇವೆಲ್ಲವೂ ಇದ್ದಾಗಲೇ ಮಾತ್ರ ನಾವೇನಾಗುತ್ತೆ, ಯಾವುದಾದ್ರು ಒಂದು ಕೆಲಸ ಸಮರ್ಪಕವಾಗಿ ಮಾಡಲಿಕ್ಕೆ ಸಹಕಾರಿಯಾಗ್ತದೆ. ವ್ಯವಹಾರದಲ್ಲಿ ನೀವು ತೆಗೆದುಕೊಂಡ ಅತ್ಯುತ್ತಮ ಒಳ್ಳೆ ನಿರ್ಧಾರ ಯಾವುದು? ವ್ಯವಹಾರದಲ್ಲಿ ಯಾವಾಗಲೂ ಕೂಡ ಮಾಡಬೇಕು ಅಂತಿದ್ರೆ, ವ್ಯವಹಾರ ಯಾವಾಗಲೂ ಪಾರದರ್ಶಕವಾಗಿರ್ಬೇಕು, ಮತ್ತೆ ಯಾರಿಗೂ ಕೂಡ ತೊಂದರೆಯನ್ನು ಉಂಟು ಮಾಡದೆ ಹಾಗೂ ಯಾರಿಗೂ ಕೂಡ ಅದರಿಂದ ನೋವನ್ನು ಉಂಟು ಮಾಡದೆ, ಯಾರಿಗೂ ಕೂಡ ಅದು ಲಾಭ ನಷ್ಟವಾಗದೇ ಇರುವಂತಹ ವ್ಯವಹಾರವನ್ನು ಮಾಡಲಿಕ್ಕೆ ಬಯಸ್ತೇನೆ ನಾನು ಯಾವಾಗಲೂ ಕೂಡ. ಕೆಲಸ ಜೀವನ ಸಮತೋಲನ. ನಿಮ್ಮ ಒತ್ತಡವನ್ನು ನಿರ್ವಹಿಸುತ್ತೀರಿ ಮತ್ತು ನಿಮ್ಮ ಜೀವನದಲ್ಲಿ ಸಮತೋಲನವನ್ನು ಹೇಗೆ ಕಾಪಾಡಿಕೊಳ್ಳುತ್ತೀರಿ? ಕೆಲಸ ಮತ್ತು ಜೀವನ ಒಂದು ಜೀವನದಲ್ಲಿ ಪ್ರಮುಖವಾದ ಎರಡು ಅಂಶಗಳು. ನಾವು ಜೀವನವನ್ನು ಮಾಡಬೇಕು ಅಂತ ಹೇಳಿದ್ರೆ ಕೆಲಸ ಬೇಕು. ಹಾಗಂತ ನಾವು ಕೆಲಸದಲ್ಲಿ ಮಗ್ನರಾಗಿದ್ರೆ ನಮ್ಮ ಜೀವನವನ್ನು ನಡೆಸಲಿಕ್ಕಾಗೋದಿಲ್ಲ. ಹಾಗಾಗಿ ಕೆಲಸ ಮತ್ತು ಜೀವನವನ್ನು ಒಂದೇ ನಾಣ್ಯದ ಎರಡು ಮುಖಗಳಂತೆ ಸಮರ್ಪಕವಾಗಿ ಪೂರೈಸಿದಲ್ಲಿ ಮಾತ್ರ ನಾವು ಒತ್ತಡವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ. ಎರಡರಲ್ಲೂ ಕೂಡ ನಾವು ಇಂಬ್ಯಾಲೆನ್ಸ್ ಅನ್ನು ಏನಾದ್ರು ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮ ಜೀವನ ಏನಾಗುತ್ತೆ, ಒತ್ತಡಕ್ಕೆ ಒಳಗಾಗುತ್ತೆ. ಆದ್ರಿಂದ ನಾವು ಯಾವಾಗಲೂ ಕೂಡ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಕೆಲಸ ಮತ್ತು ಜೀವನದ ನಡುವೆ ನಮ್ಮನ್ನು ಸಮರ್ಪಕವಾಗಿ ಮುನ್ನಡೆಸಿಕೊಂಡು ಅವನ್ನ ಯಾವಾಗಲೂ ಕೂಡ ನಾವು ಒತ್ತಡ ರಹಿತವಾಗಿ ಏನ್ ಮಾಡಬೇಕಾಗುತ್ತೆ, ಕೆಲಸವನ್ನು ಮಾಡಿದಾಗ ಮಾತ್ರ ನಾವು ಕೆಲಸದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಅದರಲ್ಲಿ ಏಳಿಗೆ ನಮಗೆ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಸಂದೇಶ ಕೊಡ್ತೀವಿ. ಜೀವನದಲ್ಲಿ ಯಶಸ್ವಿಯಾಗಲು ಬಯಸುವ MBA ವಿದ್ಯಾರ್ಥಿಗಳಿಗೆ ಅಥವಾ ನೀವು ನೀಡಲು ಬಯಸುವ ಒಂದು ಸಂದೇಶ? MBA ವಿದ್ಯಾರ್ಥಿಗಳಿಗೆ ಅಂತಲ್ಲ, ಯಾವುದೇ ರಂಗದ ವಿದ್ಯಾರ್ಥಿಗಳಾಗಿರಲಿ, ಯಾವುದೇ ವಿಷಯದಲ್ಲಿ ಬೇಕಿದ್ದರೂ ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ಪಡೀಲಿ, ಪ್ರಮುಖವಾಗಿ ಅವ್ರು ಯಾವ ವಿಷಯವನ್ನು ಓದ್ತಿದಾರಲ್ಲ ಆ ವಿಷಯವನ್ನು ಪ್ರಥಮವಾಗಿ ಅವರು ಸ್ಪಷ್ಟವಾಗಿ ತಿಳ್ಕೋಬೇಕು. ತದನಂತರ ಈ ಯುಗ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಕಾಂಪಿಟೇಟಿವ್ ವರ್ಲ್ಡ್ ಇದೆ. ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ಸ್ ಆಗಲಿ, ಮಾಸ್ಟರ್ ಡಿಗ್ರಿ ಸರ್ಟಿಫಿಕೇಟ್ಸ್ ಆಗಲಿ ಯಾರು ಕೂಡ ನೋಡೋದಿಲ್ಲ. ನೀವು ಪ್ರಮುಖವಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಡಿಗ್ರಿಯ ಜೊತೆಗೆ ನಿಮ್ಮ ಕೌಶಲ್ಯಗಳು, ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸು, ನಿಮ್ಮ ಮಾರ್ಕೆಟಿಂಗ್ ಸ್ಕಿಲ್ಸು, ನೀವು ಯಾವ ರೀತಿ ನಿಮ್ಮ ವಿಷಯವನ್ನು ತಿಳ್ಕೊಂಡಿದ್ರೆ ಅದನ್ನ ಯಾವ ರೀತಿ ನೀವು ಇನ್ನು ಎದುರುಗಡೆ ಇರೋರಿಗೆ ಕನ್ವೆ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಕೆಲಸ ನಿರ್ಧಾರಿತ ಆಗ್ತದೆ. ಎಲ್ರಿಗೂ ಕೂಡ ನಾನು ಹೇಳೋದಿಷ್ಟೇ, ಯಾವುದೇ ವಿಷಯ ಆಗಿರಲಿ, ಯಾವುದೇ ರಂಗವಾಗಿರಲಿ, ಯಾವಾಗಲೂ ಕೂಡ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ವಿಚಾರವನ್ನ ಚೆನ್ನಾಗಿ ತಿಳ್ಕೊಳ್ಳಿ. ಅದ್ರ ಜೊತೆಗೆ ವಿಚಾರಗಳ ಜೊತೆಗೆ ಕೌಶಲ್ಯ ಹಾಗೂ ಸಂವಹನ ಇವೆರಡನ್ನ ತಿಳ್ಕೊಂಡ್ರಿ ಅಂತ ಹೇಳಿದ್ರೆ ನಿಮಗೆ ಯಾವಾಗಲೂ ಕೂಡ ಒಂದು ಯಶಸ್ಸು ಕಟ್ಟಿಟ್ಟ ಬುದ್ಧಿ ಆಗ್ತದೆ. ಎಲ್ರಿಗೂ ಧನ್ಯವಾದಗಳು. ನಿಮ್ಮ ನಮ್ಮ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದಗಳು. ಎಲ್ರಿಗೂ ಧನ್ಯವಾದಗಳು. ಧನ್ಯವಾದಗಳು.